ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಇರುವಂತಹ ಕಡೆಯ ಹಳ್ಳಿ. ಊರಿನ ಹೆಸರು ಗುಡುಗುಡೋ. ಹಣ್ಣುಗಳು ಸಖತ್ ವಿಶೇಷವಾಗಿ ಬೆಳೆಯುತ್ತೆ. ಸೇಮ್ ಮಾವಿನಕಾಯಿ ತರ ಇದೆ, ಮಿಡಿ ಮಾವಿನಕಾಯಿ. ಎಲ್ಲೆಲ್ಲಿ ಬೆರಳು ತೋರಿಸ್ತಾ ಇದಾರೋ ಎಲ್ಲ ನಮ್ಮ ಬ್ರದರ್ ಲ್ಯಾಂಡ್ ಅಂತ ಇದು. ಈ ಜಾಗ ಸ್ವರ್ಗ. ಇಲ್ಲಿ ಯಾವುದೇ ರೀತಿಯ ಫೆಸಿಲಿಟಿ ಇಲ್ಲ, ಆಮೇಲೆ ಡೇಂಜರ್ಸ್ ಕೂಡ ಇದೆ. ತುಂಬಾ ಜನ ಪಾಕಿಸ್ತಾನಿ ಮುಸ್ಲಿಂ ಕಮ್ಯುನಿಟಿ ಈ ಒಂದು ಊರಿಗೆ ಬಂದು ಸೇರ್ಕೊಂಡ್ರು. ಈ ಹೆಮ್ಮೆಯ ಕತ್ತೆಗಳು ಕೂಡ ಒಂದು ರೀತಿಯ ಸೋಲ್ಜರ್ಸ್ ಇದ್ದ ಹಾಗೆ. ಯಾಕೆ ಅಂದ್ರೆ ಬ್ರದರ್ ಹೇಳ್ತಾ ಇದಾರೆ, ಅಕಸ್ಮಾತ್ ಇಲ್ಲಿ ಆರ್ಮಿ ಇರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಮ್ಮನ್ನ ಸರ್ವನಾಶ ಮಾಡ್ಬಿಟ್ಟಿರೋರು. ಇಲ್ಲೂ ಕೂಡ ಹಿಂದೂ ಮುಸಲ್ಮಾನರ ಪ್ರಾಬ್ಲಮ್ಸ್ ನಡೀತಾನೆ ಇದೆ. ಭಾರತ ಹಾಗೆ ಪಾಕಿಸ್ತಾನದ ಗಡಿಯಲ್ಲಿರುವಂತಹ ಈ ಪ್ರಚಂಡ ವಾಸಿಗಳನ್ನ ಭೇಟಿಯಾಗಿ ಬಹಳ ಖುಷಿ ಆಯ್ತು. ಎಂತ ಎತ್ತರವಾದ ಹಿಮ ಪ್ರದೇಶದಲ್ಲಿ ನಮ್ಮ ಸೈನಿಕರು ದೇಶವನ್ನ ಕಾಯೋದ್ರಲ್ಲಿ ನಿರತರಾಗಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬಹುದು. ನೀವು ಈ ಜಾಗವನ್ನ ನೋಡಿ, ಹೆಂಗಿದೆ ನೋಡಿ ಜಾಗ. ಶುಭೋದಯ ಸ್ನೇಹಿತರೆ. ನಮ್ಮ ಜೊತೆಗಿದ್ದಾರೆ ಸ್ಟೆನ್ಸಿನ್ ಬ್ರದರು. ಅವ್ರು ನಮ್ಮನ್ನು ಎಲ್ಲಿ ಕರ್ಕೊಂಬಂದಿದ್ದಾರೆ ನೋಡಿ, ಅವ್ರ ಬಾಲ್ಕನಿಗೆ. ಎಷ್ಟು ಸುಂದರವಾಗಿದೆ. ಪಕ್ಕದಲ್ಲೇ ಸಿಂಧು ನದಿ. दिस इज द रिवर राइट. रात भर मुझे वो साउंड आ रहा था. क्या साउंड है? मैं बोल रहा था ये रिवर ही है. ವಾವ್. ಎದುರುಗಡೆ ನೋಡ್ತಾ ಇದ್ರಲ್ಲ, ಇದು ಬಟಾಲಿಕ್ ಅನ್ನೋ ಹಳ್ಳಿ. ಬಟಾಲಿಕ್ ಸೆಕ್ಟರ್ ಅಂತ ಕರೀತಾರೆ. ಇಲ್ಲಿ ಕಾರ್ಗಿಲ್ ಯುದ್ಧ ನಡೆದಾಗ ಇಲ್ಲೆಲ್ಲ ಅಟ್ಯಾಕ್ ಆಗಿತ್ತು. ಈಗಲೂ ಕೂಡ ನಮ್ಮ ಭಾರತೀಯ ಆರ್ಮಿಯ ಬಂಕರ್ಸು ಎಲ್ಲ ಕಡೆ ಇದೆಯಂತೆ. ಯಪ್ಪ, ಎಂಥ ಜಾಗ ರೀ ಇದು ನೋಡಿ. ಇಲ್ಲಿ ಬಂಕರ್ಸ್ ಎಲ್ಲ ಕಾಣಿಸ್ತಾ ಇದೆಯಾ? ಇಲ್ಲಿ ನಮ್ಮ ಬೆಳಗಿನ ಟೀ. ಎಲ್ಲೆಲ್ಗೂ ಮನೆ ಕಟ್ಟಿದ್ದಾರೆ ಇಲ್ಲಿಯ ಜನಗಳು. ಮನೆ ಪಕ್ಕ ತೋಟ. ಎಲ್ಲ ಪ್ಯಾಕ್ ಆಗಿದೆ. ಇಲ್ಲಿಂದ ಹಳ್ಳಿಯನ್ನು ಎಕ್ಸ್ಪ್ಲೋರ್ ಮಾಡಿಕೊಂಡು ಮುಂದೆ ಹೊರಡ್ತೀವಿ. ಗ್ಲೋಬಲ್ ಕನ್ನಡಿಗನ ಛಾಪು ಇಲ್ಲೂ ಕೂಡ. ಕನ್ನಡದ ಅಕ್ಷರಗಳು, ಕನ್ನಡದ ಹಾಲು. ಭಾರತ ಹಾಗೆ ಪಾಕಿಸ್ತಾನದ ಗಡಿಯಲ್ಲಿ ಕೂಡ ನೋಡಿ, ಭಾಳ ಖುಷಿ ಆಯಿತು. ಈಗ ಬೆಳಗಿನ ತಿಂಡಿಯ ಸಮಯ. ಬ್ಯಾಗಲ್ಲಿ ಇಟ್ಟಿದ್ದೀವಿ. ನಮ್ಮ ಬ್ರದರ್ ಸ್ಟೆನ್ಸಿನ್ ಏನು ತಿಂಡಿ ಮಾಡ್ತಾಯಿದ್ದಾರೆ ನೋಡೋಣ. ಬಿಸಿ ಬಿಸಿ ಆಮ್ಲೆಟ್ ಆಗ್ತಾಯಿದ್ದಾರೆ. ಥ್ಯಾಂಕ್ ಯು ಬ್ರದರ್. ವಾವ್, ಇಸ್ ಇಟ್ ಲುಕಿಂಗ್ ಗುಡ್? ಲುಕಿಂಗ್ ರಿಯಲಿ ಫ್ಲಫಿ ಆ್ಯಂಡ್ ಗುಡ್ ಬ್ರೋ. ಒಂದು ಕ್ರಿಟಿಕಲ್ ಗುಡ್ಗುಡೋ ಹಳ್ಳಿಯಲ್ಲಿ, ಪಾಕಿಸ್ತಾನ ಹಾಗೆ ಭಾರತದ ಗಡಿಯಲ್ಲಿ, ಭಾರತದ ಹೆಮ್ಮೆಯ ಪುತ್ರ, ಕರುನಾಡಿನ ನಿಮ್ಮ ಗ್ಲೋಬಲ್ ಕನ್ನಡಿಗನ ಛಾಪು. ಇಲ್ಲಿನ ಸ್ಪೆಷಲ್ ಬಟರ್ ಟೀ. ನಾವು ಮನೆ ಅಂದ್ರೆ ಏನು ಅನ್ಕೋತೀವಿ? ಸುಂದರವಾದ ಮನೆ ನೋಡಿ, ಈ ರೀತಿ. ಇದನ್ನ ನಾವು ಮನೆ ಅಂತ ಕರಿತೀವಿ ಅಲ್ವಾ? ಆದರೆ ಲಡಾಖ್ ಭಾಷೆಯಲ್ಲಿ ಈ ಒಂದು ಮಂತ್ರದ ಜಾಗವನ್ನ ಕೂಡ ಬುದ್ಧಿಸ್ಟ್ ಕಲ್ಚರ್ಲಿ ಮನೆ ಅಂತ ಕರೀತಾರೆ. ಇದರದ್ದು ಏನು ಅರ್ಥಪ್ಪ ಅಂದರೆ, ಇದರೊಳಗೆ ಸಾಕಷ್ಟು ಮಂತ್ರಗಳನ್ನ ಬರೆದು ಅಂಟಿಸಲಾಗಿರುತ್ತೆ. ಇದನ್ನ ಸುತ್ತೋದ್ರಿಂದ ಮತ್ತೆ ಇದನ್ನ ತಿರುಗಿಸೋದ್ರಿಂದ ಆ ಮಂತ್ರದ ಶಕ್ತಿ ನಿಮಗೂ ಕೂಡ ಬರುತ್ತೆ ಅನ್ನೋದು ಇಲ್ಲಿನ ಜನರ ನಂಬಿಕೆ. ಸೊ ಈ ರೀತಿ ಹಿಂಗೆ ನೋಡಿ, ಅಲ್ಲಿ ಗಂಟೆ ಕೂಡ ಹೊಡೆಯುತ್ತೆ ನೋಡಿ. ಹಾಗೇನೆ ಒಂದು ಪ್ರದಕ್ಷಿಣೆ ಹಾಕೋದು. ಆಲ್ಮೋಸ್ಟ್ ಹಿಂದೂ ಕಲ್ಚರಲ್ಲಿ ನಾವೇನು ಪ್ರದಕ್ಷಿಣೆ ಹಾಕ್ತೀವಿ ಅದೇ ರೀತಿ ಇಲ್ಲಿಯ ಕಲ್ಚರಲ್ಲಿ ಕೂಡ ಇದೆ. ಮತ್ತೆ ಪ್ರತಿ ಒಂದು ರೌಂಡ್ ಆದ ತಕ್ಷಣ ಅಲ್ಲಿ ಗಂಟೆ ಕೂಡ ಹೊಡೆಯುತ್ತೆ. ನಾವು ಉಳ್ಕೊಂಡಂತಹ ಸುಂದರವಾದ ಹೋಮ್ ಸ್ಟೇ. ಇದರ ಹೆಸರು ಏಪ್ರಿಕಾಟ್ ಹೆವೆನ್. ಹೌದು, ಲಡಾಖ್ನ ಬೇರೆ ಪ್ರಾಂತ್ಯಗಳಲ್ಲಿ ಎಲ್ಲ ಕಡೆ ಡೆಸರ್ಟ್ ಇದೆ, ಆದರೆ ಇಲ್ಲಿ ಯಾಕೆ ಮಾತ್ರ ಇಷ್ಟೊಂದು ಹಸಿರಿದೆ ಅಂತ. ಅದಕ್ಕೆ ಏನಂದರೆ
ನಾವಿರೋದು ಇವಾಗ ಸರಿಸುಮಾರು 9,000 ಫೀಟ್. ನಾವು ಮೊನ್ನೆ ಇದ್ದಿದ್ದು ಲೇ ಮತ್ತು ಬೇರೆ ಬೇರೆ ಊರು 11,500 ಫೀಟು. ತುಂಬ ಎತ್ತರದಲ್ಲಿದ್ದಾಗ ವೆಜಿಟೇಷನ್ ಕಮ್ಮಿ ಇರುತ್ತೆ, ಕೆಳಗಡೆ ಬರ್ತಿದ್ದಾಗೇ ವೆಜಿಟೇಷನ್ ಜಾಸ್ತಿ ಇರುತ್ತೆ. ಮತ್ತು ಇದು ನದಿಗೂ ಕೂಡ ಹತ್ತಿರ ಆಗಿರೋದ್ರಿಂದ ಇನ್ನೂ ಕೂಡ ಫಲವತ್ತಾದ ನೀರು ಸದಾ ಸಿಗೋದ್ರಿಂದ ಇಲ್ಲಿ ಸಾಕಷ್ಟು ಹಸಿರನ್ನು ನೋಡ್ಬೋದು. ಮತ್ತು ಎತ್ತರವಾದ ಪ್ರದೇಶದಲ್ಲಿ ಚಳಿ ಜಾಸ್ತಿ ಇರುತ್ತೆ. ಸಮ್ಮರ್ ಬರೋದಕ್ಕೆ ಅಥವಾ ಈ ಥರ ಸ್ಪ್ರಿಂಗ್ ಬರೋದಕ್ಕೆ ಲೇಟ್ ಆಗುತ್ತೆ. ಇಲ್ಲಿ ಬೇಗ ಬರೋದ್ರಿಂದ ಸಾಕಷ್ಟು ಹಸಿರನ್ನು ನೀವಾಗಲೇ ನೋಡ್ಬೋದು. ಈ ಕಡೆ ಲಡಾಖಲ್ಲಿ ಇನ್ನೂ ಉಳುಮೆ ಶುರು ಮಾಡಿಲ್ಲ, ಆದರೆ ಇಲ್ಲಿ ಆಲ್ರೆಡಿ ಫಾರ್ಮಿಂಗ್ನ ಶುರು ಮಾಡಿಬಿಟ್ಟಿದ್ದಾರೆ. ಚೆನ್ಜಿನ್ ಬ್ರದರ್ ಹೇಳ್ತಾ ಇದ್ದಾರೆ ಇಲ್ಲಿ ಹಣ್ಣುಗಳು ಸಖತ್ ವಿಶೇಷವಾಗಿ ಬೆಳೆಯುತ್ತೆ. ರುಚಿಯಾದ ಸ್ಟ್ರಾಬೆರಿ, ವಾಟರ್ ಮೆಲನ್ನು, ಇನ್ನು ಸಾಕಷ್ಟು ಎಕ್ಸ್ಕ್ಲೂಸಿವ್ ಏಪ್ರಿಕಾಟ್ಸು, ಇವೆಲ್ಲ ರಾಸ್ಬೆರಿ, ಇವೆಲ್ಲ ತಣ್ಣನೆ ಪ್ರದೇಶದಲ್ಲಿ ಒಂದು ಐಡಿಯಲ್ ವೆದರ್ ಇರಬೇಕು, ಆವಾಗಲೇ ಬೆಳೆಯೋಕ್ಕೆ ಸಾಧ್ಯ. ಅದೆಲ್ಲ ಹಣ್ಣುಗಳು ಇಲ್ಲಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ಯು ಕ್ಯಾನ್ ಮೇಕ್ ಪಿಕ್ಕಲ್ ಔಟ್ ಆಫ್ ಇಟ್. ಇಟ್ಸ್ ಲೈಕ್ ಸೇಮ್ ಮಾವಿನಕಾಯಿ ಥರ ಇದೆ, ಮಿಡಿ ಮಾವಿನಕಾಯಿ, ಅಪ್ಪೆ ಮಿಡಿ ಸೇಮ್ ಅದೇ ಹುಳಿ ಇದೆ. ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಇರುವಂತಹ ಕಡೆಯ ಹಳ್ಳಿ ಗುಡುಗುಡೋನ ಎಕ್ಸ್ಪ್ಲೋರ್ ಮಾಡುವಂತಹ ಸಮಯ. ಇದು ವಾಲ್ನಟ್ ಮರ. ಆಗಸ್ಟಲ್ಲಿ ಬಂದರೆ ಈ ಜಾಗ ಸ್ವರ್ಗ. ನಿಮ್ಗೆ ಏನೇನು ಹಣ್ಣು ತಿನ್ನಬೇಕು ಅನ್ಸೋ ಆಸೆ ಇದೆಯೋ ಲೈಫಲ್ಲಿ, ಅಷ್ಟು ಆಸೆ ಕೂಡ ತೀರಿಸ್ಕೋಬೋದು. ಪಾಕಿಸ್ತಾನದ ಗಡಿಯಿಂದ 7 ಕಿಲೋಮೀಟ್ರಲ್ಲಿ ಇರೋ ಹಳ್ಳಿಲಿ ಓಡಾಡ್ತಾ ಇದ್ದೀವಿ ನಾವು. ನಂಬಿಕೆನೇ ಬರ್ತಾ ಇಲ್ಲ. ಎಲ್ಲ ಕಾಂಪೌಂಡ್ಗಳನ್ನು ಕಲ್ಲಿನಲ್ಲಿ ಮಾಡಲಾಗಿದೆ. ನಮ್ಮ ಕನ್ನಡಿಗ ಇನ್ ಲಡಾಖ್ ತಾಶಿ ಜಾಯೋ ಗುಡುಗುಡೋ, ಊರಿನ ಹೆಸರು ಗುಡುಗುಡೋ. ನಿನ್ನೆ ಅಪ್ಪ ಅಮ್ಮಂಗೆ ಫೋನ್ ಮಾಡಿದ್ದೆ, ನೆಟ್ವರ್ಕ್ ಇದೆ ಇಲ್ಲಿ ಆಯಿತಾ, ಎಲ್ಲಿದೆಯೋ ಅಂದರು. ಗುಡುಗುಡೋ ಅಂದೆ. ಏನ ಗುಡುಗುಡೋ ಅಂತೆ, ಸುಮ್ಮನೆ ಡೌ ಮಾಡ್ತಾ ಇದೆಯಾ ಅಂದರು. ಇಲ್ಲ, ನಿಜವಾಗ್ಲೂ ಊರಿನ ಹೆಸರು ಗುಡುಗುಡೋ ಅಂತ ಹೇಳಿದಾಗ ನಗ್ತಾ ಇದ್ರು ಎಲ್ಲರು. ಬ್ರದರ್ನ ಕೇಳ್ತಾ ಇದ್ದೆ, ಇಲ್ಲಿಗೆ ಇರಿಗೇಷನ್ಗೆ ಏನು ನೀರನ್ನ ಬಳಕೆ ಮಾಡ್ತೀರಾ, ನದಿ ಪಕ್ಕದಲ್ಲಿದೆ ಅಂತ. ನದಿಯ ನೀರನ್ನು ಯೂಸ್ ಮಾಡಲ್ಲ ಸರ್, ಅದು ಬರೀ ಪಾಕಿಸ್ತಾನಕ್ಕೆ. ನಮಗೆ ಗ್ಲೇಷಿಯರಿಂದ ಬರುವಂತಹ ಇನ್ನೂ ಪ್ಯೂರೆಸ್ಟ್ ಫಾರ್ಮ್ ಆಫ್ ನೀರನ್ನು ನಾವು ಬಳಕೆ ಮಾಡ್ತೀವಿ ಅಂತ ಹೇಳಿದ್ರು. ಮತ್ತು ಇಲ್ಲಿನ ಮಣ್ಣಿನ ಫಲವತ್ತತೆ ಕೂಡ ತುಂಬ ಅಮೋಘವಾಗಿದೆಯಂತೆ. ಏನು ಹಾಕಿದ್ರೂ ರಸವತ್ತಾಗಿ ಬರುತ್ತಂತೆ. ಮರಗೋತಿ ಆಟ ಆಡ್ತಾ ಇದ್ದಾರೆ ಪಾಕಿಸ್ತಾನ ಇಂಡಿಯಾ ಬಾರ್ಡ್ರಲ್ಲಿ. ಅಯ್ಯಪ್ಪೋ, ಹಿಂಗೆ ಬೆರಳು ತೋರಿಸ್ತಾ ಇದ್ದಾರೆ. ಎಲ್ಲೆಲ್ಲಿ ಬೆರಳು ತೋರಿಸ್ತಾ ಇದ್ದಾರೋ ಎಲ್ಲ ನಮ್ಮ ಬ್ರದರ್ ಲ್ಯಾಂಡ್ ಅಂತ ಇದು. ಅಯ್ಯೋ ಎಷ್ಟು ಸಾವುಕಾರರು ಆದರೂ ಎಷ್ಟು ಸಿಂಪಲ್ ಆಗಿದ್ದಾರೆ ನೋಡಿ. ಅದಾದಮೇಲೆ ಇಲ್ಲಿಯ ಸಿಸ್ಟಮ್ ನೋಡಿ, ಯಾಕೆ ಹಿಂಗೆ ಕಾಂಪೌಂಡ್ ಕಟ್ಕೊಂಡು ಹೋಗಿದ್ದಾರೆ ಅಂತ ವಿಚಿತ್ರವಾಗಿದೆ. ನಾನು ಕೇಳಿದೆ ಯಾಕೆ ಇಷ್ಟೊಂದು ಕಾಂಪೌಂಡ್ ಕಟ್ಟಿದ್ದಾರೆ ಅಂತ. ಏನಂದರೆ ಹಿಂದಿನ ಸಮಯದಲ್ಲಿ ಈ ಜಾಗ ಒಂದಾಗಿತ್ತು. ಅದಾದಮೇಲೆ ಎಲ್ಲರೂ ಸೇರಿ ಕಮ್ಯುನಿಟಿ ಫಾರ್ಮಿಂಗ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ರಂತೆ. ಆವಾಗ ಒಂದು ಕಮ್ಯುನಿಟಿಯನ್ನು ಫಾರ್ಮ್ ಮಾಡಿದ್ರು. ತದನಂತರ ಎಲ್ಲ ಕಡೆಗೂ ಒಂದು ರೀತಿ ಕಾಂಪೌಂಡಿಂಗ್ ಮಾಡಿಕೊಂಡ್ರು. ಈಗ ನೋಡಿ, ಈ ಜಾಗದಲ್ಲಿ ಕೃಷಿಯನ್ನು ಮಾಡಲಾಗತ್ತೆ. ಈ ಥರ ಒಂದು 5-6 ಒಬ್ರದ್ದಾಗಿರುತ್ತೆ. ಅದೇ ರೀತಿ ಪ್ರತಿಯೊಬ್ಬರು ಜಾಗಗಳು ಇಷ್ಟಿಷ್ಟು ಇರುತ್ತೆ. ಅದಕ್ಕೋಸ್ಕರ ಇಲ್ಲಿಂದ ಅಲ್ಲಿವರೆಗೂ ನೀವೆಲ್ಲಿವರೆಗೂ ನೋಡ್ತೀರೋ ಅಲ್ಲಿವರೆಗೂ ಕಾಂಪೌಂಡ್ಗಳನ್ನ ಮಾಡ್ಕೊಂಡಿದ್ದಾರೆ. ಈ ಥರ ಕಮ್ಯುನಿಟಿ ಫಾರ್ಮಿಂಗ್ ನಾನು ನೋಡೇ ಇಲ್ಲ ಎಲ್ಲೂ. ಇದನ್ನು ಕಟ್ಟೋದಕ್ಕೆ ಅದೆಷ್ಟು ವರ್ಷ ತೊಗೊಂಡ್ರು, ಯಾಕೆಂದರೆ ಚಿಕ್ಕ ಕಲ್ಲನ್ನು ಜೋಡಿಸ್ಕೊಂಡು ಬರಬೇಕು. ಭಾಳ ವಿಶೇಷವಾದ ಸಿಸ್ಟಮ್ ಅಂತಲೇ ಹೇಳ್ಬೋದು. ಕೇವಲ ಒಂದು ಬಾಟ್ಲು ಎಣ್ಣೆಗೆ ನಿಮ್ಮ ಜಮೀನನ್ನು, ಅತ್ಯಮೂಲ್ಯವಾದ ಜಾಗವನ್ನು ಮಾರ್ಕೋತೀರಾ? ಹೌದು, ಈ ಥರ ಕಥೆಗಳನ್ನು ನಾವು ಸಾಕಷ್ಟು ಕೇಳಿದ್ದೀವಿ. ಜೂಜಾಡಿ ರಾಜ್ಯಗಳನ್ನೇ ಕಳ್ಕೊಂಡಿರುವಂತಹ ಇತಿಹಾಸ ನಮ್ಮಲ್ಲಿದೆ. ಅದೇ ರೀತಿ ಇಲ್ಲೂ ನೋಡಿದ್ರೆ ಅದೇ ಒಂದು ಇತಿಹಾಸ ಇದೆ, ಕರಾಳ ಇತಿಹಾಸ ಅಂತ ಕರಿಬೋದು. ಇಲ್ಲಿ ಮೂಲವಾಸಿಗಳಾದ ಆರ್ಯನ್ಸ್, ಹಿಂದೆ ಜನ್ರೇಷನ್ಸ್ ಅವರು ಇಡೀ ಒಂದು ಜಾಗವನ್ನು ಓನ್ ಮಾಡ್ತಾಯಿದ್ರು. ಅದಾದಮೇಲೆ ಏನಾಯಿತು, ಪಾಕಿಸ್ತಾನ ಮತ್ತು ಇಂಡಿಯಾ ಯುದ್ಧ ನಡೆದಾಗ ಸಾಕಷ್ಟು ಜನ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಆಗೋಯ್ತು. ತುಂಬ ಜನ ಪಾಕಿಸ್ತಾನಿ ಮುಸ್ಲಿಂ ಕಮ್ಯುನಿಟಿ ಈ ಒಂದು ಊರಿಗೆ ಬಂದು ಸೇರಿಕೊಂಡ್ರು. ಅವರಿಗೆ ಇಂಡಿಯನ್ ಸಿಟಿಸನ್ಶಿಪ್ ಕೂಡ ಕೊಡಲಾಯಿತು. ಈಗ ಅವರು ಭಾರತೀಯರಾಗಿ ಇಲ್ಲೇ ಬದುಕ್ತಾ ಇದ್ದಾರೆ. ಇಲ್ಲಿಂದ ನಾವು ಹೋಗ್ತೀವಿ, ನೆಕ್ಸ್ಟ್ ತೋರಿಸ್ತೀವಿ ನೀವು ಆ ಕಾಲೋನಿ ಕೂಡ. ಅವರೆಲ್ಲ ಒಂಥರ ಬೇರೆ ಥರನೇ ಕಾಣಿಸ್ತಾರೆ, ಟಿಪಿಕಲ್ ಪಾಕಿಸ್ತಾನೀಸ್ ಥರ. ಬಟ್ ಅವ್ರು ಇವಾಗ ಭಾರತೀಯರು, ಅವರ ಮಕ್ಕಳು ಮರಿ ಮಕ್ಕಳೆಲ್ಲ ಭಾರತ ದೇಶದ ಸೇನೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರೆಲ್ಲ ಅಫಿಷಿಯಲಿ ಇವಾಗ ಇಂಡಿಯನ್ಸ್ ಆಗಿಬಿಟ್ಟಿದ್ದಾರೆ. ಬಾರ್ಡರ್ ಏರಿಯಾಸಲ್ಲಿ ಈ ಥರ ಸಾಕಷ್ಟು ಸ್ಟೋರಿ ಸಿಗುತ್ತೆ. ಆರ್ಯನ್ಸ್ ಕೈಲಿ ಇದ್ದಂತಹ ಸಾಕಷ್ಟು ಭೂಮಿಯನ್ನು
ಕೇವಲ ಒಂದು ಬಾಟ್ಲು ಎಣ್ಣೆಗೆ ಮತ್ತು ಯಾವುದೋ ಒಂದು ಮಾತಿಗೆ ಯಾರೋ ಬಂದವರು, ಅಂದರೆ ಅವ್ರ ಹತ್ರ ಲ್ಯಾಂಡ್ ಇರಲಿಲ್ಲ, ನನ್ನ ಹತ್ರ ಸರ್ ನನ್ನ ಹತ್ರ ಏನೂ ಇಲ್ಲ, ಆಯಿತು ತೊಗೊಳ್ಳೋ 1,000 ಕೊಡೋ ತೊಗೊಂಡೋಗೋ, ಇಡೀ ಆ ಥರ ಭೂಮಿಗಳನ್ನು, ಬೇಕಾದಷ್ಟು ಭೂಮಿಗಳನ್ನು ಗೊತ್ತಿಲ್ಲದಿರೋರಿಗೆ ಮತ್ತು ವಲಸೆ ಬಂದವ್ರಿಗೆ ಮತ್ತು ಪಕ್ಕದ ದೇಶದಿಂದ ಬಂದವರಿಗೆ, ಆ ವಾರ ಸಮಯದಲ್ಲಿ, ವಾರ ನಂತರ ಈ ಥರ ಸಾಕಷ್ಟು ಭೂಮಿಗಳನ್ನು ಕಳ್ಕೊಂಡ್ವಿ ನಾವು. ಅದಕ್ಕೆ ಇವಾಗ ನಮ್ಮ ಹೋಲ್ಡೆ, ಆರ್ಯನ್ಸ್ ಹೋಲ್ಡೆ ಈ ಹಳ್ಳಿಯಲ್ಲಿಲ್ಲ. ಬೇರೆ ಬಂದವರಲ್ಲ ಅವರೇ 90% ಇದ್ದಾರೆ, ನಾವು ಇವಾಗ 10% ಮಾತ್ರ ಇದ್ದೀವಿ ಅಂತ ಬ್ರದರು ಬೇಜಾರು ಮಾಡಿಕೊಂಡು ಹೇಳ್ತಾ ಇದ್ದಾರೆ. गांव में 3 डिवीजन है, 3 ಡಿವಿಷನ್ ಇದೆ. हाँ, तो हम सबसे लोअर डिवीजन है, ಕೆಳಗಡೆ ಇದ್ದೀವಿ, नदी के सामने है and, ನದಿ ಪಕ್ಕನೇ ಇದ್ದೀವಿ. हाँ, और बहुत ही कम घर है यहाँ पे, ಇಲ್ಲಿ ತುಂಬ ಕಮ್ಮಿ ಮನೆ, 6-7 घर. और मिडिल में जो रेंज है वहाँ पे मुस्लिम कम्युनिटी रहते हैं, वहाँ पे सबसे मैक्सिमम पॉपुलेशन है. ओहो, एंड यू नो द शॉप्स एंड ऑल एवरीथिंग. एंड अपर डिवीजन है, उसमें भी लाइक वेरी मिनिमल लोग, बट द बुद्धिस्ट lower and upper Buddhist, in the middle Muslims. Okay. So now we have visited the lower, right? Yes. Now shall we go to the middle? Yes. Okay, let's go to middle and meet the Muslim community of Gudugudo. ಎಲ್ಲ ಮಾಡರ್ನ್ ಡಿಸೈನ್ ಮನೆಗಳು. ಹಿಂದಿನ ಕಾಲದಲ್ಲಿ ಯಾವ ಥರ ಬದುಕ್ತಾ ಇದ್ರು ಈ ಪ್ರಾಂತ್ಯದಲ್ಲಿ ಅಂತ ಇಲ್ಲಿ ನೋಡ್ಬೋದು. ಇದು ದನದ ಕೊಟ್ಟಿಗೆ, ಹಾಗೆ ಬೇರೆ ಪಶುಗಳನ್ನ ಇಡ್ತದಂತಹ ಜಾಗ ನೋಡಿ. ಇದರ ಮೇಲೆ ಮನೆ ಮಾಡ್ಕೊಂಡಿದ್ದಾರೆ, ಸಂಪೂರ್ಣವಾಗಿ ಕಲ್ಲಿನ ಮನೆ. ಇವರೆಲ್ಲ ವಿದ್ಯುತ್ ಶಕ್ತಿಯ ವರ್ಕರ್ಸ್ ಇದಾರಲ್ಲ, ಶ್ರೀನಗರಿಂದ ಬಂದಿರೋದು, ಜಮ್ಮು ಅಂಡ್ ಕಾಶ್ಮೀರಿಂದ. ಮೇಲೆ ಹೋಗಬೇಕು, ಮೇಲೆ ಹೋಗೋದಕ್ಕೆ ಹಳ್ಳಿಯಿಂದ ಕೆಳಗಡೆ ಬಂದು, ಯಾಕಂದ್ರೆ ಅಲ್ಲಿ ಟರ್ನ್ ತೊಗೊಳಕ್ಕಾಗಲ್ಲ, ವಾಪಸ್ ಮೇಲೆ ಹೋಗೋದಕ್ಕೆ ಇಲ್ಲಿ ಯು ಟರ್ನ್ ಮಾಡಬೇಕು. ಇಲ್ಲಿ ರೋಡಲ್ಲಿ ಡ್ರೈವಿಂಗ್ ಕರೆಕ್ಟಾಗಿ ಬರಲ್ಲ ಅಂದರೆ ಓಡಿಸೋದಕ್ಕೆ ಸಾಧ್ಯನೇ ಇಲ್ಲ. ಕ್ರಿಕೆಟ್ ಆಡ್ತಾ ಇದ್ದಾರೆ ಇಲ್ಲಿ. ಹಾಯ್ ನೋಡಿ, ಇಲ್ಲಿ ಬಾರಿ ಪಾಕಿಸ್ತಾನಲ್ಲಿ ಕೂಡ ಕ್ರಿಕೆಟ್ ಆಡಿದ್ದೆ. ಈಗ ಪಾಕಿಸ್ತಾನದ ಗಡಿಯಲ್ಲಿ ಕ್ರಿಕೆಟ್ ಆಡೋಣ ಬನ್ನಿ. ಮುಜೆ ಬಿ ಬ್ಯಾಟಿಂಗ್ ದೋ ಛೋಟು. ಇವ್ರು ವಿಕೆಟ್ ನೋಡ್ರಿ ಹೆಂಗಿದೆ ಅಂತ. ವಿಕೆಟ್ ರೆಡಿ, ವಿಕೆಟ್ ಅಲ್ಲೋ ನೋಡಿ ಹೆಂಗೆ ವಿಕೆಟ್ ಇಡ್ತಾರೆ ಅಂತ. ಯೂಟ್ಯೂಬ್ ಚಾನಲ್ ಗ್ಲೋಬಲ್ ಕನ್ನಡಿಗ. ಹಾಂ ರೆಡಿ, ಬನ್ನಿ ಆಡೋಣ ಕ್ರಿಕೆಟ್. ಓಯ್ ಈ ಕ್ಯಾ ಬ್ಯಾಟ್ ಹೈ, ಇದರ ಬಾಲ್. ಓಯ್ ಅಲ್ಲಿ ಹೆಂಗೆ ಓಡ್ತಾನೆ ನೋಡೋಣ ಅಲ್ಲಿಂದ. ಅಯ್ಯೋ ಶೋಯಬ್ ಅಖ್ತರ್ ಥರ ಬರ್ತಾನೆ, ಅಲ್ಲಿ ವೈಡ್ ಹಾಕ್ಬಿಟ್ಟ. ಬೌನ್ಸರ್. ಸಿಕ್ಕಾಪಟ್ಟೆ ಮಜಾ ಇದೆ ರೀ. ಮಳೆ ಬರ್ತಾಯಿದೆ, ಬಾರಿಶ್ ಆ ರೇ ಭಾಯ್. ಮೈಕ್ ಬಿದ್ದೋಗಿತ್ತು, ಹುಡ್ಕೊಂಬನಿ ಅಂತ ಹುಡುಗರನ್ನ ಕಳಿಸಿದ್ದೆ. ಮಿಲಾ, ಥ್ಯಾಂಕ್ ಯು छोटू, ಥ್ಯಾಂಕ್ ಯು ಸೋ ಮಚ್. एक और पीस होगा इसके पीछे का, उसको देख. ಮಕ್ಕಳು ದೇವ್ರ ಸಮಾಧಿ, ಎಷ್ಟು ಪ್ರೀತಿಯಿಂದ ನನಗೋಸ್ಕರ ಓಡೋಗಿ ತೊಗೊಂಬಂದರು. ಮತ್ತು ಇಲ್ಲಿಯ ಜನಗಳ ಕೆಲಸ ಏನು ಅಂತ ನೀವು ಕೇಳ್ಬೋದು. ಎಲ್ಲರೂ BRO, ಬಾರ್ಡರ್ ರೋಡ್ ಆರ್ಗನೈಸೇಷನ್ಗೆ ಕೆಲಸ ಮಾಡ್ತಾಯಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಹಳ್ಳಿಯವರು. ಬಾರ್ಡರಲ್ಲಿ ಕ್ರಿಕೆಟ್ ಆಡೋ ಮಜಾನೇ ಬೇರೆ. ಮಕ್ಕಳು ಎಷ್ಟು ಪ್ರೀತಿನ ನಡೆಸ್ಕೊಂಡ್ರು. ನನ್ನ ಮೈಕ್ ಬೇರೆ ಕಳೆದೋಗಿತ್ತು ರೀ, ಮತ್ತೆ ಮೈಕನ್ನು ಹುಡ್ಕೊಟ್ರು. ಎಲ್ಲ ಪ್ರೀತಿಯ ಮಕ್ಕಳಿಗೆ ಒಳ್ಳೆಯದಾಗಲಿ. ಇಲ್ಲಿ ಅಷ್ಟು ಸುಲಭ ಇಲ್ಲ ಜೀವನ. ವಿದ್ಯಾಭ್ಯಾಸ ಆಗಲಿ, ಊಟ ತಿಂಡಿ ಆಗಲಿ, ಇವರಿಗೆ ನ್ಯೂಟ್ರಿಷನ್ ಆಗಲಿ, ಇವರಿಗೆ ಭವಿಷ್ಯ ಆಗಲಿ, ನಮಗೆ ಸಿಗೋಷ್ಟು ಆಪರ್ಚುನಿಟೀಸು ಇವ್ರಿಗೆ ಸಿಗಲ್ಲ. ನಿಜವಾದ ರಿಸರ್ವೇಷನ್ ಸಿಗಬೇಕಾಗಿರೋದು ಇಂಥ ಜನಗಳಿಗೆ. ಎಕನಾಮಿಕಲಿ ಬ್ಯಾಕ್ವರ್ಡ್ ಒಂದು, ಇನ್ನೊಂದು ರಿಮೋಟ್ ಏರಿಯಾಸಲ್ಲಿ ಬದುಕೋರಿಗೆ. ಯಾಕೆಂದರೆ ಇಲ್ಲಿ ಯಾವುದೇ ರೀತಿ ಸೌಲಭ್ಯ ಇಲ್ಲ. ನಮ್ಮ ಮಕ್ಕಳಿಗೆ ಒಂಚೂರು ಹುಷಾರು ತಪ್ಪಿದ್ರು ಓಡೋಗಿ ಡಾಕ್ಟ್ರ್ ಹತ್ರ ಮೆಡಿಸಿನ್ ತೊಗೊಂಬರ್ತೀವಿ, ಅಥವಾ ಅಟ್ಲೀಸ್ಟ್ ನಮಗೊಂದು ಫಾರ್ಮಸಿ ಶಾಪ್ ಇರುತ್ತೆ. ಇಲ್ಲಿ ಯಾವುದೇ ರೀತಿಯ ಫೆಸಿಲಿಟಿ ಇಲ್ಲ. ಆದರೂ ಆಮೇಲೆ ಡೇಂಜರ್ಸ್ ಕೂಡ ಇದೆ. ಹೇಗೆ, ಪಕ್ಕದಲ್ಲೇ ಪಾಕಿಸ್ತಾನ, ಅಲ್ಲಿಂದ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ, ಯುದ್ಧ ಆಯಿತು ಅಂದರೆ ಮೊಟ್ಟ ಮೊದಲನೇದಾಗಿ ಎಫೆಕ್ಟ್ ಆಗೋದು ಈ ಜಾಗ. ಎಲ್ಲೋ ಒಂದು ಕಡೆ ಕ್ರೀಡೆ ಎಲ್ಲನೂ ಒಂದುಗೂಡಿಸಿ ಒಟ್ಟಿಗೆ ಸೇರಿಸಿದೆ. ಭಾಳ ಖುಷಿ ಆಯಿತು ಮಕ್ಕಳ ಜೊತೆ ಆಟಾಡಿ. बहुत अच्छा लगा आप सबसे मिलके. थैंक यू सो मच मुझे आपके साथ खेलने देने के लिए, और माइक ढूंढ के देने के लिए भी बहुत धन्यवाद. ಥ್ಯಾಂಕ್ ಯು. ಓಕೆ, ಅಲ್ಲಿ ಮಾರ್ಕೆಟಿಗೆ ಕರ್ಕೊಂಡೋಗಿ ಎಲ್ರಿಗೂ ಚಾಕ್ಲೇಟ್ ಕೊಡ್ಸೋಣ.
ತುಂಬ ಖುಷಿ ಆಯಿತು ಮಗಳನ್ನ ಮೀಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹಿಂದ್. ಮಕ್ಳಿಗೂ ಚಾಕ್ಲೇಟ್ ಕೊಡಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಚೋಟೂಸ್, ಬಾಯ್. ಕೇಳು. ಇಲ್ಲೂ ಬಹಳ ನೋವಿನ ಸಂಗತಿ, ಸರ್ಕಾರಿ ಶಾಲೆ ಇದೆ ಆದರೆ ಮಕ್ಕಳಿಲ್ಲ. ಯಾಕೆ ಅಂದರೆ ಯಾರೂ ಇಲ್ವಂತೆ ಹೇಳ್ಕೊಡೋರು ಕೇಳೋರು, ಫುಲ್ ಖಾಲಿ ಇದೆ. ಬಿಲ್ಡಿಂಗ್ ಮಾತ್ರ ಇದೆ, ಆದರೆ ಒಳಗೆ ಶಾಲೆ ಆಪರೇಷನಲ್ಲಿ ಇಲ್ಲ. ಬಹಳ ನೋವಿನ ಸಂಗತಿ, ಬೇಸರದ ಸಂಗತಿ. ಸರ್ಕಾರ ಎಚ್ಚೆತ್ಕೋಬೇಕು. ಇದೇ ಕಡೆಯ ವಿಲೇಜ್ ಇದು, ನಾವಿರ್ತೀವಲ್ಲ, ಇನ್ನೇನು ಕೆಲವೇ ಮೀಟರ್ಸಲ್ಲಿ ಪಾಕಿಸ್ತಾನ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಕಾಣಿಸ್ತಾ ಇರೋ ಹಳ್ಳಿ ಹೆಸರು ಚುಲಿಚಾನ್, ಒಳ್ಳೆ ಜಾಕಿ ಚಾನ್ ಥರ ಇದೆ ಹೆಸರು. ಅಲ್ಲಿ ಹಸಿರು ಕಾಣಿಸ್ತಾ ಇದೆಯಲ್ಲ, ಅದು ಪಾಕಿಸ್ತಾನದ ಹಳ್ಳಿ. ನಾವಿಲ್ಲಿದ್ದೀವಿ ನೋಡಿ, ಎಷ್ಟು ಹತ್ರ ಇದ್ದೀವಿ, ಒಂದು ಝೂಮಲ್ಲಿ ಇದ್ದೀವಿ. ಈ ಜಾಗದಲ್ಲಿ ನೀವೇನು ರಸ್ತೆ ಮಾಡೋದನ್ನು ನೋಡ್ತಾ ಇದ್ದೀರಾ, ಬಾರ್ಡರ್ ರೋಡ್ ಆರ್ಗನೈಸೇಷನ್, ಇದು ಸಾಮಾನ್ಯವಾದ ರೋಡಲ್ಲ. ಇಲ್ಲಿಂದ ತುರ್ತುಕ್ ಅನ್ನೋ ಇನ್ನೊಂದು ಪಾಕಿಸ್ತಾನಿ ಗಡಿ ಇದೆ ಭಾರತದ ಜೊತೆಗೆ, ಅಲ್ಲಿವರೆಗೂ ಸಿಂಗಲ್ ಕನೆಕ್ಷನ್ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ನಿಲುವು, ಬಹಳ ಉತ್ತಮವಾದ ನಿಲುವು. ಅದಕ್ಕೆ ನೋಡಿ ಹೆಂಗೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ರೆಡಿ ಆಗ್ತದೆ ಅಂತ. ನೋಡ್ರಿ ಎಷ್ಟು ಕಷ್ಟಪಡಬೇಕು ರೋಡ್ ಮಾಡೋದಕ್ಕೆ ಇಲ್ಲಿ ಅಂತ. ಯಪ್ಪ, ನಿಜವಾಗ್ಲೂ ಸಲ್ಯೂಟ್ ಹೊಡಬೇಕು. ಇವರು ನಿಜವಾದ ಸೋಲ್ಜರ್ಸ್. ದೇ ಆರ್ ಆಲ್ಸೋ ಸೋಲ್ಜರ್ಸ್ ಬಿಕಾಸ್ ದೇ ಆರ್ ಬಿಲ್ಡಿಂಗ್ ರೋಡ್ಸ್ ಫಾರ್ ದ ರೆಸ್ಟ್ ಆಫ್ ಅಸ್. ಭಾರತ ಪಾಕಿಸ್ತಾನದ ಗಡಿಯ ಕಟ್ಟ ಕಡೆಯ ಮೊನಾಸ್ಟ್ರಿ. ಓ ಮೈ ಗಾಡ್, ಇಲ್ಲಿ ರೋಡ್ ಮಾಡ್ತಾ ಇದ್ದಾರಾ ದೇರ್? ನೋಡಿ ಅಲ್ಲಿ ಹೇಗೆ ರೋಡ್ ಮಾಡ್ತಾ ಇದ್ದಾರೆ ಅಂತ. ಇದ್ರ ಮಧ್ಯೆ ರೋಡ್ ಮಾಡ್ಬೇಕ್ರಿ ತುರ್ತುಕ್ವರೆಗೂ. ಎದುರುಗಡೆ ಕಾಣಿಸ್ತದೆ ಬತಾಲಿಕ್ ಹಳ್ಳಿ, ಅದರ ಮನೆ ಇರೋದು ಅಲ್ಲಿ ಕೆಳಗಡೆ, ನಾವಿವಾಗ ಬಂದಿದ್ದೀವಿ ಮೇಲ್ಗಡೆ. ಎಂಥ ಜಾಗ ಗುರು. ಬ್ರದರ್ ಲಾಸ್ಟ್ ಮೊನಾಸ್ಟ್ರಿಲಿ ದೇವರಿಗೆ ಪ್ರಾರ್ಥನೆ ಮಾಡೋಕ್ಕೆ ಬಂದಿದ್ದಾರೆ. ದೂರದ ಪ್ರದೇಶದಲ್ಲೂ, ಇಷ್ಟು ಸೂಕ್ಷ್ಮವಾದ ಪ್ರದೇಶದಲ್ಲೂ ಕೂಡ ಇಲ್ಲಿ ಭಾರತದ ಮಾತು ನಡೀತಾ ಇಲ್ಲ. ಇಲ್ಲೂ ಕೂಡ ಹಿಂದೂ ಮುಸಲ್ಮಾನರ ಪ್ರಾಬ್ಲಮ್ಸ್ ನಡೀತಾನೆ ಇದೆ. ಹಿಂದೂ ಮುಸಲ್ಮಾನರು ಬುದ್ಧಿಸ್ಟ್ಗಳ ಪ್ರಾಬ್ಲಮ್ಸ್ ನಡೀತಾನೆ ಇದೆ. ಇದು ಬಹಳ ನಮ್ಮ ದೇಶದ ದೊಡ್ಡ ದುರಂತ ಅಂತ ಕರಿಬೋದು. ಇಲ್ಲಿ ಯಾರಿಗೂ ನಾವು ಭಾರತೀಯರನ್ನೋ ಭಾವನೆ ಇಲ್ಲ. ಎಲ್ರಿಗೂ ನಾವು ನಮ್ಮ ಧರ್ಮ ಅಷ್ಟೇ ದೊಡ್ಡದು, ಮಿಕ್ಕಿದವ್ರದೆಲ್ಲ ವೇಸ್ಟು ಅನ್ನೋ ಒಂದು ಭಾವನೆ. ಈ ಮತಾಂಧತ್ವ ನಮ್ಮೆಲ್ಲರನ್ನೂ ಹಾಳು ಮಾಡ್ತದೆ, ನಮ್ಮ ದೇಶವನ್ನು ಬೀಳಿಸ್ತದೆ. ಇಲ್ಲಾಂದರೆ ನಾವು ಕೂಡ ಚೀನಾ ದೇಶಕ್ಕಿಂತ ಮುಂದೆ ಎಲ್ಲೋ ಇರ್ತಾಯಿದ್ವಿ. ನೋಡಿ, ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ. ಇಲ್ಲಿ ಲೋಕಲ್ಸ್ ಹೇಳಿದಂತಹ ಸ್ಟೋರಿಗಳು. ಇಲ್ಲಿ ಕೆಳಗಡೆ ಲ್ಯಾಂಡ್ ಕಾಣಿಸ್ತಾ ಇದೆ ನಿಮಗೆ. ಈ ಲ್ಯಾಂಡು ಇಲ್ಲಿಯ ಲೋಕಲ್, ಫಸ್ಟ್ ಇಲ್ಲಿ ಬಂದವರು ಆರ್ಯನ್ಸ್ ಅಂದರೆ ನಮ್ಮ ಬ್ರದರ್. ಆರ್ಯನ್ಸವರು ಹೇಗೆ ಅಂದರೆ ಪ್ರಕೃತಿಯನ್ನು ಪೂಜೆ ಮಾಡ್ತಾಯಿದ್ದವರು. ಅವ್ರಿಗೆ ಯಾವ ದೇವರಿರಲಿಲ್ಲ. ಈಗ ಪಂಚಭೂತಗಳು, ನೀರು, ಗಾಳಿ, ಈ ಥರ. ಅದಾದಮೇಲೆ ಇವರು ಎಲ್ಲರೂ, ಯಾಕಂದರೆ ಬುದ್ಧಿಸ್ಟ್ ಧರ್ಮ ಇಲ್ಲಿ ಬಂದಾಗ ಇವರೆಲ್ಲ ಬುದ್ಧಿಸ್ಟಾಗಿ ಕನ್ವರ್ಟ್ ಆದರು. ಅದಾದಮೇಲೆ ಇಲ್ಲಿ ಮೊನಾಸ್ಟ್ರೀಸು, ಸ್ತೂಪಾಸ್ ಎಲ್ಲ ಆಯಿತು. ತದನಂತರ ಈ ಪಾಕಿಸ್ತಾನದ ಯುದ್ಧ ನಡುವೆ ಹಾಗೆ ವಲಸಿಗರು ಬಂದಾಗ ತುಂಬ ಮುಸ್ಲಿಂ ಪಾಪ್ಯುಲೇಷನ್ಸು ಇಲ್ಲಿ ಬಂದು ಸೇರಿಕೊಂಡಾಗ ಏನಾಯಿತು, ಅವರು ಹೋಗ್ತಾ ಮೆಜಾರಿಟಿ ಆದರು, ಬುದ್ಧಿಸ್ಟ್ಗಳು ಮೈನಾರಿಟಿ ಆದರು. ಇವಾಗ ಸದ್ಯಕ್ಕೆ ಇಲ್ಲಿಯ ಪರಿಸ್ಥಿತಿ 90% ಮುಸ್ಲಿಮ್ಸ್, 10% ಬುದ್ಧಿಸ್ಟ್. ಸೊ ಇಡೀ ಹಳ್ಳಿಗೆ ಇದೊಂದೇ ಇವರ ಮಂದಿರ ಇರೋದು. 3 ಮಸೀದಿಗಳಿವೆ, ಆಯಿತಾ. ಇಲ್ಲಿ ಈ ಮೊನಾಸ್ಟ್ರಿಗೆ ಸೇರಿದಂತಹ ಭೂಮಿ ಸಾಕಷ್ಟಿದೆ. ಆ ಕಡೆ ಲೆಫ್ಟ್ ಸೈಡಲ್ಲಿ ನೋಡ್ತಾ ಇರಲ್ಲ, ಅವೆಲ್ಲ ಸಂಪೂರ್ಣವಾಗಿ ಮೊನಾಸ್ಟ್ರಿಗೆ ಸೇರಿದಂತಹ ಭೂಮಿ. ಆದರೆ ಸಮಸ್ಯೆ ಏನು, ಅಲ್ಲಿ ಒಂದು ದೊಡ್ಡ ಸ್ತೂಪ ಕಟ್ಟಿ ಬುದ್ಧನ ಪ್ರತಿಮೆಯನ್ನು ಇಡಬೇಕು ಅಂತ ಇವರಗಳ ಆಸೆ. ಆದರೆ ಇಲ್ಲಿರುವಂತಹ ಮುಸಲ್ಮಾನರು ಅದಕ್ಕೆ ಪ್ರೊಟೆಸ್ಟ್ ಮಾಡಿ, ಅದೇಂಗೆ ನೀವಲ್ಲಿ ಸ್ತೂಪವನ್ನು ಕಟ್ತೀರಾ, ಅಲ್ಲಿ ನಾವು ನಮ್ಮ ಮಸೀದಿನೇ ಕಟ್ಟಬೇಕು ಅಂತ ಅವ್ರ ಹಠ. ಆಲ್ರೆಡಿ ಈ ಒಂದು ಜಾಗಕ್ಕೆ ವಲಸಿಗರಾಗಿ ಬಂದವರು, ಅವ್ರಿಗೆ ಜಾಗನೇ ಇರಲಿಲ್ಲ. ಅವ್ರಿಗೆ ಜಾಗ ಕೊಟ್ಟಿದ್ದೇ ಇಲ್ಲಿಯ ಲೋಕಲ್ ಜನಗಳು, ಅಂದರೆ ಆರ್ಯನ್ಸ್ ಅಥವಾ ಬುದ್ಧಿಸ್ಟ್. ಬಂದು ಅವ್ರ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಿದ್ದಂಗೆ ನಿಮ್ಮದೇನೋ ನಡೆಯಲ್ಲ, ನಮ್ಮದೇ ನಡಿಬೇಕು ಅಂತ ಹೇಳೋಕ್ಕೆ ಶುರು ಮಾಡಿದಾಗ ಇಲ್ಲಿಯ ಲೋಕಲ್ಸ್ಗೆ ಬಹಳ ನೋವಾಗಿದೆ. ಇಲ್ಲಿ ಆಲ್ರೆಡಿ ಆ ಪ್ರಾಬ್ಲಮ್ಸ್ ಕೂಡ, ಕೋಮಿನ ಅಂದರೆ ರಿಲಿಜಿಯಸ್ ಪ್ರಾಬ್ಲಮ್ಸ್ ಕೂಡ ಶುರುವಾಗಿದೆ ಅನ್ನೋದು ಬಹಳ ನೋವಿನ ಸಂಗತಿ. ಯಾಕೆಂದರೆ ಗಡಿಯಲ್ಲಿ ನಾವೆಲ್ಲ ಒಗ್ಗಟ್ಟಿನ ಪ್ರದರ್ಶನ ಮಾಡಬೇಕು, ನಾವೆಲ್ಲ ಭಾರತೀಯರು. ಯಾಕೆಂದರೆ ಇಲ್ಲಿ ಎದುರುಗಡೆ ದೊಡ್ಡ ಎನಿಮಿ ನಿಂತಿದ್ದಾನೆ, ಅವನನ್ನು ಮಟ್ಟ ಹಾಕಿದ್ರೆ ನಾವು ನಿರತರಾಗಬೇಕು. ಆದರೆ ನಾವೇ ಇಲ್ಲಿ ಜಾತಿ ಮತ ಅಂತ ಹೊಡೆದಾಡಿದ್ರೆ ಹೇಗೆ ಸಾಧ್ಯ? ಈಗ
ಇವ್ರುಗಳು ಅವ್ರ ಧರ್ಮವನ್ನು ಪಾಲಿಸೋದಕ್ಕೆ ಅವಕಾಶ ಮಾಡಿಕೊಟ್ರು. ಆದರೆ ಇಲ್ಲಿ ಒರಿಜಿನಲ್ಸ್ ಅವ್ರಿಗೆ ಅವ್ರ ಧರ್ಮವನ್ನು ಪಾಲಿಸೋದಕ್ಕೆ ಬಿಡಲ್ಲ ಅಂದರೆ ಬಹಳ ನೋವಿನ ಸಂಗತಿ. ಸೊ ಒಂದು ಸಹಬಾಳ್ವೆಯನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಜೊತೆಯಾಗಿ ಬಾಳಬೇಕು. ಈ ಜಾತಿ ಮತದ ಅಂಧಕಾರವನ್ನು ದೂರ ಮಾಡಿಕೊಂಡು ಬೇರೆ ಒಂದು ಒಗ್ಗಟ್ಟಿನ ನಿಟ್ಟಿನಲ್ಲಿ ಮುಂದುವರಿಬೇಕು ಅನ್ನೋದು ಇಲ್ಲಿ ಬಂದ ಮೇಲೆ ನಂಗೆ ಅರ್ಥ ಆಗ್ತಿರೋದು. ಒಳ್ಳೆಯದಾಗಲಿ ಬ್ರೋ, ಐ ವಿಶ್ ಯು ದ ಬೆಸ್ಟ್. ಐ ಹೋಪ್ all these problems come to an end very soon and you get to do what you want in a best way so that everybody sustains in a nice environment. ಬ್ರದರ್ ಹೇಳ್ತಾ ಇದ್ದಾರೆ, ಅಕಸ್ಮಾತು ಇಲ್ಲಿ ಆರ್ಮಿ ಇರಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಮ್ಮನ್ನು ಸರ್ವನಾಶ ಮಾಡಿಬಿಟ್ಟಿರೋರು ಇಲ್ಲಿಯ 90% ಪಾಪ್ಯುಲೇಷನ್ನು. ನಾವು ಬದುಕೋಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಆರ್ಮಿ ಇರೋದ್ರಿಂದ ಆ ಭಯದಿಂದ ಇಲ್ಲಿ ಕೋಮು ಗಲಭೆ ಆಗಿಲ್ಲ, ಇಲ್ಲಾಂದರೆ ಇಲ್ಲಿ ಆಲ್ರೆಡಿ ನಮ್ಮನ್ನು ಸಂಪೂರ್ಣವಾಗಿ ಎರೇಸ್ ಮಾಡಿಬಿಟ್ಟಿರೋರು ಅಂತ ಹೇಳ್ತಾ ಇದ್ದಾರೆ. ಆ ಥರ ಯಾವತ್ತೂ ಆಗದೆ ಇರಲಿ. ನಾವೆಲ್ಲರೂ ಭಾರತೀಯರು, ಎಲ್ಲರೂ ಒಗ್ಗಟ್ಟಾಗಿ ಬಾಳೋಣ. ನೋಡಿ ಹೇಗೆ ಲೋಡ್ ಹಾಕ್ಕೊಂಡು ತೊಗೊಂಡು ಹೋಗ್ತಾರೆ ಇದ್ರ ಮೇಲೆ ಅಂತ. ನಮ್ಮ ಭಾರತೀಯ ಸೇನೆಗೆ ಕೆಲಸ ಮಾಡ್ತಾ ಇರೋದು ಬರೀ ಮನುಷ್ಯರಲ್ಲ, ಈ ಹೆಮ್ಮೆಯ ಕತ್ತೆಗಳು ಕೂಡ ಒಂದು ರೀತಿಯ ಸೋಲ್ಜರ್ಸ್ ಇದ್ದ ಹಾಗೆ. ಯಾಕೆ ಅಂದರೆ ಮೇಲ್ಗಡೆ ಫಾರ್ವರ್ಡ್ ಪೋಸ್ಟ್ಗಳಿಗೆ ಈ ಕತ್ತೆಯ ಮೂಲಕನೇ, ಕತ್ತೆ ಅಂದರೆ ಮ್ಯೂಲ್ ಮೂಲಕನೇ ಸಾಮಾನುಗಳು, ಕೆರೋಸಿನ್ನು, ಮಿಕ್ಕಿದ ಎಲ್ಲ ನೋಡಿ ಈ ಥರ ಕಟ್ತಾರೆ. ಎಲ್ಲ ಎಷ್ಟೇ ಬೆಟ್ಟ ಗುಡ್ಡ ಇದ್ರೂ ಎತ್ಕೊಂಡು ಹೋಗ್ತಾ ಇರುತ್ತೆ. ಕಿತ್ನಾ भी ऊपर वो लेके जाता है क्या? थकता नहीं है? कैसे? सेवा करना पड़ता है ना, हाँ? खाना पीना। क्या क्या खाना लगाते हो? इसको गेहूँ लगाते हैं। गेहूँ, हाँ, आमेले वीट, अच्छा खाना देते हो और ये थकता नहीं है, ऊपर ऊपर जाना रहता है। हाँ, ऐसे भी ये पे पोस्ट। इसके ऊपर भी चढ़ता है? हाँ, इधर है पोस्ट, उधर है इधर। ಓ, ಇಲ್ಲೇ ಪೋಸ್ಟ್ ಇದೆಯಂತೆ. ಹೆಂಗೆ ಎತ್ಕೊಂಡು ಹೋಗುತ್ತೆ ನೋಡ್ರಿ. ವಾವ್, ಮ್ಯಾಜಿಕ್ ಭಾई, ताकत है इसमें. इनको भी ताकत है, हमें भी ताकत है। आप भी चढ़ सकते हो? हम भी चाहते हैं ना। हाँ, हम इनके साथ हम भी चाहते हैं। ऐसे चढ़ जाते हो? हाँ, हाँ, थकते नहीं हो? नहीं सकते। अभी हम जाके आए ना पोस्ट में। क्या अच्छा काम कर रहे हो, मैंने ಥ್ಯಾಂಕ್ ಯು. देखा। ಜೈ ಹಿಂದ್. ಕಟ್ಟ ಕಡೆಯ ಮನೆ, ಪಾಕಿಸ್ತಾನದ ಗಡಿಯ ಪಕ್ಕನೇ ಇರುವಂತಹ ಮನೆ. ಓನಮ್ಮ, ಓನಾಯ್ತು, ಓನಾಯ್ತು, ಯಾಕೆ ಕಿರ್ಚ್ತಾ ಇದೆಯಾ? ಗುಡ್ ಬಾಯ್, ಚಿಕ್ಕ ಮರಿ ಇನ್ನೂ ಇದು. ಪಾಪ ನಮಗೋಸ್ಕರ ಎಷ್ಟು ಕೆಲಸ ಮಾಡುತ್ತೆ, ಭಾಳ ಖುಷಿಯಾಗತ್ತೆ. ಚೆನ್ನಾಗಿ ನೋಡ್ಕೋಬೇಕಷ್ಟೇ ಅವನ್ನ, ನೋವು ಕೊಡಬಾರ್ದು ಜಾಸ್ತಿ. ಯಾಕಂದರೆ ನಮಗೋಸ್ಕರ, ನಮ್ಮ ದೇಶಕ್ಕೋಸ್ಕರ ಕೆಲಸ ಮಾಡ್ತಾಯಿದೆ ಇದು. ನಾವು ಮಾಡ್ತಾಯಿಲ್ಲ ಅಷ್ಟೊಂದು ದೇಶಕ್ಕೋಸ್ಕರ, ಇವು ಮಾಡ್ತಾಯಿವೆ. ಸರ್ ನಮಸ್ತೆ, ಹೌ ಆರ್ ಯು ಸರ್? दिस इज आर्यन स्टाइल? हाँ, फ्लावर डालना. वाओ, सो ब्यूटीफुल, बहुत अच्छा लगता है. ओ, इधर भी ಕೇಬಲ್ है. ಇಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿದೆ. ಕುರಿಯ ಚರ್ಮ. ओ, इसको किस में यूज करते हो? ये लट्टू चलता है ना, हाँ, ಚಳಿಗಾಲದಲ್ಲಿ ಇದನ್ನ ಬಟ್ಟೆಯ ರೂಪದಲ್ಲಿ ಹಾಕೊಳ್ತಾರಂತೆ. ಫರ್ ಇರುತ್ತಲ್ಲ ಇದರಲ್ಲಿ, ಅದಕ್ಕೆ. ಭಾರತದ ಕಡೆ ಇರೋ ಕಟ್ಟ ಕಡೆಯ ಮನೆಯಲ್ಲಿ ಈಗ ಚಾಯ್ ಕುಡಿಯೋ ಸಮಯ. ಯಪ್ಪ, ಮೆಟ್ಲಿಕ್ಕಿದೆ ಗುರು, ಎಲ್ಲಿ ಮುರಿದೋಗ್ಬಿಡುತ್ತೆ. ವಾವ್, ಮನೆ ಹೆಂಗಿದೆ ರೀ ನೋಡಿ, ಏನೇನೋ ಇಟ್ಟಿದ್ದಾರೆ ಇಲ್ಲಿ. ಮನೆ ಒಳಗೆ ಹೋಗೋಣ. ನಮಸ್ತೆ. हेलो, प्लीज. बहुत सुंदर घर है आपका. क्या सुंदर है? हाँ, बहुत अच्छा घर है. ಮತ್ತು ಎಲ್ಲರ ಮನೆಗಳಲ್ಲೂ ಈ ಥರ ಸತ್ತು ಪೌಡರ್ ಇಟ್ಟಿರ್ತಾರೆ ತಿನ್ನೋದಕ್ಕೆ. ಇದ್ರ ಕಲರ್ ನೋಡಿ ಹೇಗಿದೆ ಅಂತ, ಒಂಥರ ಲ್ಯಾವೆಂಡರ್ ಕಲರ್ ಇದೆ. ಇದು ನೋಡಿ, ಟೀ ಮಾಡೋದಕ್ಕೆ ಬ್ರಾನ್ಸ್ ಮತ್ತು ಕಾಪರ್ದು. ಓಕೆ ಓಕೆ, ಸಕ್ಕದ ಇದೆ ಡಿಸೈನು. इसमें चाय बनाते हो? ಓ, ಟು ಸರ್ವ್ ದ ಚಾಯ್. ಆರ್ಯನ್ ಜನಗಳು ಅವ್ರದೇ ಆದ ಬೇರೆ ಭಾಷೆಯನ್ನು ಮಾತಾಡ್ತಾರೆ, ಆರ್ಯನ್ ಭಾಷೆ ಅಂತ. ಹೌ ಆರ್ ಯು? ಹೌ ಟು ಆಸ್ಕ್? ठिकाना. ಚಿಕಾನಾ? ठिकाने, ठिकाने. ठिकाना? ಹಾಂ. ಸೊ ಹೌ ವಿಲ್ ಯು ಸೇ ಐ ಆಮ್ ಫೈನ್? ठिकानीस. ಟಿಕಾನೀಸ್. ದಿಸ್ ಇಸ್ ಲೈಕ್ ಚೈನೀಸ್. ಲಿಪಿ ಇಲ್ಲ, ಇವ್ರದೇ ಸ್ವಂತ ಭಾಷೆ, ಆರ್ಯನ್ ಭಾಷೆ. ಥ್ಯಾಂಕ್ ಯು सो मच, बहुत धन्यवाद. बहुत रेयर लोकेशन पे आप लाइफ जी रहे हो.
बहुत सुंदर जगह पे जी रहे हो। क्या सुंदर है जी। हम लोग तो बस आदमी काम है, इधर ही पहाड़ जैसा है। यहाँ आपको पहाड़ ही है ना। आपको मुश्किल लगता है इधर जीने? मुश्किल लगता है ना यहाँ जगह, एक ही जगह में बनना। ಚಾಲೆಂಜಿಂಗ್ ಇದೆ ನಿಮ್ಮ ಜೀವನ, ಆದರೂ ಸುಂದರವಾಗಿದೆ. ಅಟ್ಲೀಸ್ಟ್ ನಮ್ಮ ಸಿಟಿಗಳಿಗಿಂತ ಪೀಸ್ಫುಲ್ ಆಗಿದೆ. ಅಟ್ಲೀಸ್ಟ್ हमारे सिटी से शांत है ये जगह. शांत है। मन की शांति थोड़ा तो है. जगह ಜಗತ್ತಿನ ವಿಪರ್ಯಾಸ. ಹಳ್ಳಿಲಿದ್ದವ್ರಿಗೆ ಸಿಟಿ ಇಷ್ಟ ಆಗುತ್ತೆ, ಸಿಟಿಲಿದ್ದವ್ರಿಗೆ ಹಳ್ಳಿ ಇಷ್ಟ ಆಗುತ್ತೆ. ಬಹಳ ವಿಶೇಷವಾದ ಆರ್ಯನ್ ಕುಟುಂಬ ಭಾರತ ಹಾಗೆ ಪಾಕಿಸ್ತಾನದ ಗಡಿಯಲ್ಲಿರುವಂತಹ ಈ ಪ್ರಚಂಡ ವಾಸಿಗಳನ್ನು ಭೇಟಿಯಾಗಿ ಬಹಳ ಖುಷಿಯಾಯಿತು. ಇವರ ಅಮ್ಮ, ಇವರು ಮೇಡಮ್ ಇದರೆಲ್ಲ ಸೊಸೆ. ಸೊ ಇವರ ಹಸ್ಬೆಂಡು ಅಂದರೆ ಇವರ ಮಗ ಬೇರೆ ಕಡೆ ಕೆಲಸ ಮಾಡ್ತಾರಂತೆ. ಇಷ್ಟು ರಿಮೋಟ್ ಆಗಿರುವಂತಹ ಫ್ಯಾಮಿಲಿ ನಾನು ಯಾವತ್ತೂ ಮೀಟ್ ಮಾಡಿರಲಿಲ್ಲ. ಲಿಟ್ರಲಿ ಗಡಿ ಪಕ್ಕನೇ ಇವ್ರ ಮನೆ ಇರೋದು. ಕರೆದು ಆತಿಥ್ಯ ಕೊಟ್ಟು, ಟೀ ಕೊಟ್ಟು, ಸತ್ತು ಕೊಟ್ಟು, ಬಿಸ್ಕೆಟ್ಸ್ ಕೊಟ್ಟು ಬಹಳ ಪ್ರೀತಿಯಿಂದ ನಡೆಸ್ಕೊಂಡಂತಹ ಅಮ್ಮನಿಗೆ ಧನ್ಯವಾದ. ಹಾಗೆ ಮೇಡಮ್ ಕೂಡ ಥ್ಯಾಂಕ್ ಯು ಸೋ ಮಚ್. ಈ ಮನೆ ಪೊರ್ಕೆ ನೋಡಿ ಸಿಕ್ಕಾಪಟ್ಟೆ ಆಶ್ಚರ್ಯ ಆಯಿತು. ಇಲ್ಲಿ ನೋಡಿ, ಇಲ್ಲಿ ಪೊರ್ಕೆ ಇಲ್ಲಿವರೆಗೂ ಇರುತ್ತೆ. ನಾವು ಇದನ್ನು ಇಲ್ಲಿಂದ ಗುಡಿಸ್ತೀವಲ್ವಾ, ಇವ್ರು ನೋಡಿ ಇಲ್ಲಿ ಈಗ ಒಂದು ಕಡ್ಡಿ ಹಾಕ್ಬಿಟ್ಟಿದ್ದಾರೆ. ಕಡ್ಡಿ ಹಾಕ್ಬಿಟ್ಟು ಈಸಿ. ಸಕ್ಕದಾಗಿದೆ ಐಡಿಯಾ ಇದು. ಬಾರ್ಡರ್ ಹತ್ರ ಹೋಗ್ಬೇಕಾದ್ರೆ ಕತ್ಲಾಗ್ಬಿಟ್ಟಿತ್ತು, ಅದಕ್ಕೆ ಇವಾಗ ಬೆಳಕಿನ ಸಮಯದಲ್ಲಿ ಹೋಗಿ ತೋರಿಸ್ತಾ ಇದ್ದೀವಿ. ಎದುರುಗಡೆ ನೀವೇನು ನೋಡ್ತಾ ಇದ್ದೀರಾ, ಭಾಳ ಎತ್ತರವಾದ ಹಿಮ ಪರ್ವತ. ಅದರ ಹೆಸರು ನೂನ್ ಕುಂಡ್ ಅಂದ್ಬಿಟ್ಟು. ಅಲ್ಲಿ ಭಾರತೀಯ ಸೇನೆ ಪೋಸ್ಟ್ ಇದೆಯಂತೆ. ಎಂಥ ಎತ್ತರವಾದ ಹಿಮ ಪ್ರದೇಶದಲ್ಲಿ ನಮ್ಮ ಸೈನಿಕರು ದೇಶವನ್ನ ಕಾಯೋದ್ರಲ್ಲಿ ನಿರತರಾಗಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೋದು ನೀವು. ಈ ಜಾಗವನ್ನ ನೋಡಿ, ಹೆಂಗಿದೆ ನೋಡಿ ಜಾಗ. ಒಂದು ತಲುಪಿದೀವಿ ಭಾರತ ಹಾಗೆ ಪಾಕಿಸ್ತಾನದ ಗಡಿಯನ್ನ ಬೆಳಕಿನ ಸಮಯದಲ್ಲಿ. ಇಲ್ಲಿ ಬಂದಿದ್ದೀವಿ ಇಂಡಸ್ ವ್ಯೂ ಪಾಯಿಂಟ್ಗೆ. ವಿಸಿಟರ್ಸ್ ಬುಕ್ಕಲ್ಲಿ ಅಪ್ಪಟ ಕನ್ನಡದಲ್ಲಿ 160ನೇವರು ನಾವು ನೋಡಿ ಬರೆದಿದ್ದೀನಿ. ನಮ್ಮೆಲ್ಲರ ಕಡೆಯಿಂದ ಇಲ್ಲಿಗೆ ಸೇವೆ ಸಲ್ಲಿಸ್ತಾರೋ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಭಾಳ ಹೆಮ್ಮೆಯ ವಿಷಯ. ಮತ್ತು ರಾತ್ರಿಲಿ ಬಂದಿದ್ವಿ, ಬೆಳಗ್ಗೆ ಬಂದು ಪ್ರತಿಯೊಂದು ಎಕ್ಸ್ಪ್ಲನೇಷನ್ ಕೊಟ್ಟರು, ಹೇಗೆ ಇಲ್ಲಿ ಕೆಲಸ ನಡೆಯುತ್ತೆ, ಭಾರತೀಯ ಸೇನೆ ಎಷ್ಟು ಪ್ರಬುದ್ಧವಾಗಿ ಇಲ್ಲಿ ಕೆಲಸ ಮಾಡ್ತಾಯಿದೆ. ಆಲ್ಮೋಸ್ಟ್ ಕೆಲವು ಪೋಸ್ಟ್ಗಳೆಲ್ಲ 19,000 ಫೀಟ್ ಮೇಲಿದೆ. ಇಷ್ಟು ದೂರದಲ್ಲಿ ಕೆಲಸ ಮಾಡ್ತಾ ಇರುವಂಥ, ಇಷ್ಟು ಎತ್ತರದಲ್ಲಿ, ಇಷ್ಟು ಕಠಿಣವಾದ ಸಮಯದಲ್ಲಿ ಕೆಲಸ ಮಾಡ್ತಿರುವಂತಹ ನಮ್ಮ ಭಾರತೀಯ ಯೋಧರಿಗೆ ನಮ್ಮ ಕಡೆಯಿಂದ ಒಂದು ಸಲ್ಯೂಟ್. ಜೈ ಹಿಂದ್. ಭಾಳ ಅದ್ಭುತವಾದ ಜಾಗ. ಇಲ್ಲಿ ನಿಂತ್ಕೊಂಡು ನೀವು ಅಲ್ಲಿ ಒಳಗೆ ಫೋಟೋಗ್ರಫಿ ಮಾಡೋಕ್ಕಾಗಲ್ಲ, ಯಾಕಂದರೆ ಸೋಲ್ಜರ್ಸ್ ಹೇಳಿದ್ರು ಬೇಡ ಅಂತ. ಆದರೂ ಬಹಳ ಯುನೀಕ್ ಜಾಗ. ನದಿ ಹರಿತಾ ಇದೆ, ಎನಿಮಿ ಪೋಸ್ಟ್ಗಳಿದೆ, ನಮ್ಮ ಪೋಸ್ಟ್ಗಳಿದೆ, ಯುದ್ಧಕ್ಕೆ ಸಜ್ಜಾಗಿದ್ದಾರೆ. ಏನಾದರೂ ಕಿರಿಕ್ ಮಾಡಿದ್ರೆ ಡಮ ಮಧ್ಯ ಒಂದು LOC ಹೋಗುತ್ತೆ. ಅಂದರೆ LOC ಅಂದರೆ ಏನಂದರೆ ಅಲ್ಲಿ ಯಾವುದೇ ಒಂದು ರೇಖೆ ಬರ್ದಿರಲ್ಲ ಅಥವಾ ಫೆನ್ಸಿಂಗ್ ಇರಲ್ಲ, ಒಂದು ರಿಯಲ್ ಲೈನ್ ಅಲ್ಲ, ಅದೊಂದು ಇಮ್ಯಾಜಿನರಿ ಲೈನು. ಅಂದರೆ ಹೇಳಿರ್ತಾರೆ ಈ ಒಳಗಿಂದ ಇದು, ಈ ಒಳಗಿಂದ ಹಿಂಗೆ ಅಂತ. ಒಂದು ಇಬ್ಬರಿಗೂ ಒಂದು ಕಾಮನ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಈ ಒಂದು LOC ನಡೀತಾ ಇದೆ. ಭಾಳ ಸೆನ್ಸಿಟಿವ್ ಜಾಗ. ವಿಸಿಟ್ ಮಾಡಿದ್ದು ಭಾಳ ಖುಷಿ ಹಾಗೆ ಹೆಮ್ಮೆ ವಿಷಯ. ಜೈ ಹಿಂದ್. ಸರ್ ಬಂದಿದ್ದಾರೆ ಗುಜರಾತಿಂದ. ಎಂಥ ಬೈಕ್ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ, ಬೈಕ್ ಕ್ಯಾ ಆಪ್ಕ ನಾಮ್? ನರೇಶ್. ಬಿಸ್ನೆಸ್ ಮ್ಯಾನ್ ಅಂತೆ. ಯಾವುದಿದು ಬೈಕು ಸರ್? ಬೈಕ್ ಕಾ ನಾಮ್? सुपर मीटियोर 650. थोड़ा एक्सप्लेन करो सर आपका बाइक को. ये बाइक गजब है. हाँ. चलाने में बहुत ही स्मूथ है. हाँ. इसका पावर भी बहुत बढ़िया है. 650. वाह 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 वाह. कोई फॉरेन बाइक जैसा दिखता है, मगर हमारा इंडियन का प्राउड रॉयल एनफील्ड कंपनी का है. तो क्या क्या मॉडिफिकेशन किया आपने? मैंने पैनियर बॉक्स लगाए हैं. हाँ. ये आगे का किया है. सो ये GPS लगाया है. हाँ. तो पेट्रोल टैंक कैरी किया है. ओ, ಯಾಕಂದರೆ ಇಲ್ಲಿ ಪೆಟ್ರೋಲ್ ಸಿಗದೇ ಇದ್ರೆ ಬೇಕಾಗುತ್ತೆ. ಓಕೆ. कितना लीटर पेट्रोल आता है इसमें? 5 लीटर. 5 लीटर. सो 10 लीटर एक्स्ट्रा पेट्रोल. तो पेट्रोल बैंक उसके बाद तो मिल ही जाएगा. हाँ. तो कितने दिन से ट्रैवल कर रहे हो? मैं 15 तारीख को निकला था. हाँ. आज 15 दिन 16 दिन हो गया मेरा. ओ, 16 दिन से ट्रैवलिंग कर रहा हूँ. लाइकिंग इट, एंजॉयिंग इट? एंजॉय, बहुत एंजॉय. वेरी नाइस ब्रो. इस रेयर प्लेस में हम दोनों मिले, वो अनोखा मौका है. अच्छा लगा आपसे मिलके. ಜೈ ಹಿಂದ್. ಜೈ ಹಿಂದ್. ನೀವೀಗ ನೋಡ್ತಾ ಇರೋದು ಬಹಳ ಕ್ರಿಟಿಕಲ್ ಆದ ಇಂಡಸ್ ವ್ಯೂ ಪಾಯಿಂಟ್, ಗೇಟ್ ವೇ ಆಫ್ ದ ಫ್ರಾಂಟಿಯರ್. ಇಲ್ಲಿ ನಿಮಗೆ 2 ಮ್ಯಾಪ್ ಕಾಣುತ್ತೆ. ಒಂದು ಇಲ್ಲಿಯ ಫೋಟೋ, ಹಾಗೆ ನೆಕ್ಸ್ಟ್ ಇಲ್ಲಿಯ ಮ್ಯಾಪ್ ಕಾಣುತ್ತೆ. ಇದು ನಾನು ಹೇಳ್ತಾ ಇದ್ದೆ ನಿಮಗೆ ಲೈನ್ ಆಫ್ ಕಂಟ್ರೋಲು. ಬೆಟ್ಟದಿಂದ ಹಿಂಗೆ ಬರುತ್ತೆ, ಈ ಇಂಡಸ್ ನದಿಯನ್ನು ಕಟ್ ಮಾಡುತ್ತೆ. ಅದರ ಅರ್ಥ ಏನಂದರೆ ಇಲ್ಲಿವರೆಗೂ ಅಷ್ಟೇ ಇದು ಇಂಡಸ್ ನದಿ ಭಾರತ ದೇಶದ ನದಿ. ಇಲ್ಲಿಂದ ಪಾಕಿಸ್ತಾನದ ನದಿಯಾಗಿ ಪಾಕಿಸ್ತಾನಕ್ಕೆ ನೀರನ್ನು ಕೊಡುತ್ತೆ. ಇದು ಎನಿಮಿ ಪೋಸ್ಟ್ಗಳು, ಪಾಕಿಸ್ತಾನಿ ಎನಿಮಿ ಪೋಸ್ಟ್ಗಳಿವೆಲ್ಲ.
ಪೋಸ್ಟ್ ಮುಗೀತಿದ್ದಂಗೆ ಅವರ ಮೊದಲನೆಯ ಹಳ್ಳಿ, ಅಲ್ಲಿಂದ ಊರು ಶುರುವಾಗುತ್ತೆ. ಅವ್ರದ್ದು ಕೂಡ ರೋಡ್ಸು ಮತ್ತು ಸಾಕಷ್ಟು ಅಂಡರ್ಗ್ರೌಂಡ್ ಸಿಸ್ಟಮ್ಸ್ನ ಮಾಡ್ಕೊಂಡಿದ್ದಾರಂತೆ. ನಮ್ಮದು ತುಂಬ ಇದೆ ಸ್ಟ್ರಾಂಗಾಗಿ, ಬಟ್ ಇಲ್ಲಿಯ ಸೀಕ್ರೆಟ್ಸ್ ಎಲ್ಲ ನಾವು ಯಾವುದು ಶೇರ್ ಮಾಡೋಕ್ಕಾಗಲ್ಲ ಅನ್ನೋ ದೃಷ್ಟಿಯಲ್ಲಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು ಹೇಳಿದ್ರು. ನಾವು ಕೂಡ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ, ಬಟ್ ನಾವು ಪ್ರತಿಯೊಂದು ವಿಷಯದಲ್ಲೂ ಬಹಳ ಸಿದ್ಧವಾಗಿದ್ದೀವಿ. ಈಗ ಅಲ್ಲಿಂದ ಪಾಕಿಸ್ತಾನ ಶುರುವಾದಾಗ ಯಾವ ರೀಜನ್ನು ಅಂತ ನಿಮಗೆ ಕ್ವಶನ್ ಬರ್ಬೋದು. ಪಾಕಿಸ್ತಾನ್ ಆಕ್ಯುಪೈಡ್ ಬಾಲ್ಟಿಸ್ತಾನ್, POB ಅಂತ ಕರಿತೀವಿ. ನಮ್ಮ ಸ್ವತಂತ್ರದ ಸಮಯದಲ್ಲಿ ನಾವು ಸಪ್ರೇಟ್ ಆದಾಗ ಅವರು ಬಂದು ಆಕ್ಯುಪೈ ಮಾಡಿಕೊಂಡಂತಹ ಬಾಲ್ಟಿಸ್ತಾನ್ ಇದು. ಹಾಗೆ ಇಲ್ಲಿಂದ ಏನೇನು ನೋಡ್ಬೋದು, ಇಂಡಸ್ ರಿವರ್ನ ನೋಡ್ಬೋದು, ಎನಿಮಿ ಪೋಸ್ಟ್ಗಳನ್ನ ನೋಡ್ಬೋದು. ಸುಮಾರು ಎನಿಮಿ ಪೋಸ್ಟ್ಗಳು, ಕ್ರಿಟಿಕಲ್ ಪೋಸ್ಟ್ಗಳಿದೆ, ಅವನ್ನೆಲ್ಲ ನೋಡ್ಬೋದು. ಮತ್ತು ಅವರ ಹಳ್ಳಿಯನ್ನು ಕೂಡ ನೋಡ್ಬೋದು. ಬನ್ನಿ, ಬೈನಾಕ್ಯುಲರ್ ಇರುತ್ತೆ ಮತ್ತು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋರು ಇರ್ತಾರೆ, ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ಬಹಳ ವಿಶೇಷವಾದ ಜಾಗ. ಈ ಥರ ಒಂದು ಬಾರ್ಡರ್ ವ್ಯೂ ಪಾಯಿಂಟನ್ನು ನದಿಯ ಜೊತೆಗೆ ನೋಡೋದಕ್ಕೆ ಬಹಳ ಕಮ್ಮಿ ಜಾಗದಲ್ಲಿ ಸಿಗೋದು. ತುರ್ತಕ್ಕೂ ಹೋದರೂ ಖಂಡಿತ ಸಿಗೋಲ್ಲ. ಮತ್ತು ಈ ಒಂದು ಬಾರ್ಡರ್ ಪಾಯಿಂಟ್ ಓಪನ್ ಆಗಿರೋದು ಇದೇ ಏಪ್ರಿಲಲ್ಲಿ, ಇನ್ನೂ 1 ವರ್ಷ ಕೂಡ ಆಗಿಲ್ಲ. ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಸೊ ಇಲ್ಲಿಗೆ ಬರಬೇಕಾಗಿರೋದು ಗುರ್ಗುದೋ ವಿಲೇಜಿಂದ ಸ್ವಲ್ಪ ಒಂದು 7-8 ಕಿಲೋಮೀಟ್ರ್ ಬಂದರೆ ಈ ಬಾರ್ಡರ್ ಪಾಯಿಂಟಿಗೆ ಬರ್ಬೋದು. ಬೆಳಗ್ಗೆಯಿಂದ ಸಂಜೆವರೆಗೂ ಓಪನ್ ಇರುತ್ತೆ. ಇಲ್ಲೊಬ್ಬರು ಸೋಲ್ಜರ್ ಕೂಡ ನಿಮಗೆ ಗೈಡ್ ಮಾಡೋದಕ್ಕೆ ಇರ್ತಾರೆ. ಎಲ್ಲ ಬಂದು ಈ ಒಂದು ವಿಶೇಷವಾದ ಬಾರ್ಡ್ರನ್ನ ಆನಂದಿಸಿ. ಟೆನ್ಸಿನ್ ಹೊರಡೋ ಸಮಯ ಬಂದಿದೆ. ಭಾಳ ಚೆನ್ನಾಗಿ ಅವರ ಊರನ್ನು ತೋರಿಸಿದ್ರು. ಈ 26 ವರ್ಷದ ಯುವಕನ ಮುಂದಿನ ಲೈಫ್ ಚೆನ್ನಾಗಿರಲಿ ಅಂತ ಆಶಿಸ್ತೀನಿ. ಐ ವಿಶ್ ಯು ದ ಬೆಸ್ಟ್. ಅವ್ರಿಗೆ ಫಾರಿನ್ಗೆ ಹೋಗಿ ಓದಬೇಕು ಅಂತ ಆಸೆ ಇದೆಯಂತೆ, ನನಸಾಗಲಿ. ಬಟ್ ಎಲ್ಲೇ ಓದಿದ್ರು ವಾಪಸ್ ಬಂದು ಭಾರತ ದೇಶದ ಹೆಮ್ಮೆಯ ಪುತ್ರನಾಗಿ ಕೆಲಸ ಮಾಡಲಿ ಅಂತ ಆಶಿಸ್ತೀನಿ. आपका फैमिली को हमारा तरफ से हाय बोल दो. बहुत प्यारे जगह रह रहे हो, ऐसे ही आपका लाइफ अच्छा हो. ಟೇಕ್ ಕೇರ್. ನಾವು ನಮ್ಮ ಪ್ರಯಾಣವನ್ನು ಕಾರ್ಗಿಲ್ ಕಡೆಗೆ ಮುಂದುವರಿಸ್ತಾ ಇದ್ದೀವಿ. ಈ ಬ್ರಿಡ್ಜಿನ ಮೇಲೆ ನಮ್ಮ ಭಾರತ ದೇಶದ ಧ್ವಜದ ಪೇಂಟಿಂಗ್ನ ಮಾಡಿರೋದು ಬಹಳ ವಿಶೇಷ. ನೋಡಿ, ಇವರೆಲ್ಲ ಫ್ರೆಂಡ್ಸು ರೋಡ್ ಹಾಕೋರು. ಊಟಕ್ಕೆ ಎಲ್ಲೋಬೇಕು ಹೇಳ್ತಾ ಇದೀವಿ. ಇವ್ರ ಕೆಲಸ ಸೈಡ್ ರೈಲಿಂಗ್ ಹಾಕೋದಂತೆ. ಓಕೆ ಓಕೆ, ಬತಾಲಿಕ್ಗೆ ಎಂಟರ್ ಆಗ್ತಾ ಇದ್ದೀವಿ. ಬತಾಲಿಕ್ಗೆ ಬಂದಿದ್ದೀವಿ. ಇಲ್ಲಿ ಫುಲ್ಲು ಮಿಲ್ಟ್ರಿ ಇದೆ, ಹುಷಾರಾಗಿರ್ಬೇಕು. ಆದರೆ ಫಿಲ್ಮಿಂಗ್ ವಿಷಯದಲ್ಲಿ ಇಲ್ಲಿ ಊಟಕ್ಕೆ ಬಂದಿದ್ದೀವಿ. ಏನೂ ಇಲ್ಲ ಊಟಕ್ಕೆ, ಬೇರೆ ಎಲ್ಲೋ ರೆಸ್ಟೋರೆಂಟ್ಸು. ಒಂದೇ ಒಂದು ಪುಟಾಣಿ ರೆಸ್ಟೋರೆಂಟಲ್ಲಿ ಚೌಮನ್ ಸಿಗುತ್ತಂತೆ. ಒಂದು ಮೋಮೋ, ಒಂದು ಚೌಮೆನ್ ಆರ್ಡರ್ ಮಾಡಿದ್ವಿ. ಅದು ಬಿಟ್ಟರೆ ಇನ್ನೇನು ಇಲ್ಲ ಬೇರೆ. ತಿಂದಂತಹ ಚೌಮೆನ್ನು ಅರಗ್ತಾ ಉಂಟು.